ಐ ವಿಲ್ ಎಕ್ಸ್ಪೋಸ್ ಡೆಸ್ಟ್ರಾಯ್ ಬಿಗ್ ಬಾಸ್. ಆಚೆ ಹೋಗಿ ನಿಮ್ಮನ್ನೆಲ್ಲ ನೋಡ್ಕೊಳ್ತೀನಿ ಅಂತ ಲಾಯರ್ ಜಗದೀಶ್ ದೊಡ್ಡ ಮನೆಯಲ್ಲಿ ರಂಪಾಟ ಮಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಇಷ್ಟೆಲ್ಲ ಕೂಗಾಡಿ ರಂಪಾಟ ಮಾಡಿದ ಜಗದೀಶ್ ಈಗ ಸೀದಾ ಸಾದಾ ಆಗಿದ್ದಾರೆ. ಧನರಾಜ್ ಮೇಲೆ ಕೂಗಾಡಿದ್ದ ಜಗದೀಶ್ ನೀನು ಹೀರೋ ಆದೆ ಅಂತ ಹಾಡಿ ಹೊಗಳಿದ್ದಾರೆ. ತನ್ನ ತಪ್ಪಿನ ಅರಿವಾಗಿ ಮನೆ ಸದಸ್ಯರ ಬಳಿ ಕೂಡ ಸಾರಿ ಕೂಡ ಕೇಳಿದ್ದಾರೆ. ಅಷ್ಟೆಲ್ಲ ರಂಪಾಟ ಮಾಡಿದ ಜಗದೀಶ್ ಸೈಲೆಂಟ್ ಆಗಿದ್ಯಾಕೆ, ಕಣ್ಣೀರು ಹಾಕಿದ್ಯಾಕೆ, ಜಗದೀಶನ್ನ ಸಮಾಧಾನ ಮಾಡಿದ್ಯಾರು, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಸೀಸನ್ 11 ಬಾರಿ ಕುತೂಹಲದಿಂದ ಸಾಗ್ತಾ ಇದೆ. ದಿನವೂ ಜಗಳ, ಕೂಗಾಟ, ಬರೀ ಕಣ್ಣೀರು ಕಾಣಿಸ್ತಿದೆ. ಲಾಯರ್ ಜಗದೀಶ್ ಬುಧವಾರ ಹಾಗೂ ಗುರುವಾರದ ಎಪಿಸೋಡ್ ನಲ್ಲಿ ಬೇಕಾಬಿಟ್ಟಿ ಮಾತನಾಡಿದ್ರು. ಬಿಗ್ ಬಾಸ್ಗೆ ಚಾಲೆಂಜ್ ಹಾಕಿ ಕೂಗಾಡಿದ್ರು. ಬಿಗ್ ಬಾಸ್ ಅನ್ನೇ ಎಕ್ಸ್ಪೋಸ್ ಮಾಡ್ತೀನಿ ಎಂದಿದ್ದ ಅವರು ಬಿಗ್ ಬಾಸ್ ಅನ್ನೇ ಖರೀದಿ ಮಾಡುವವರೆಗೂ ಮಾತನಾಡಿದ್ರು. ಇಷ್ಟೆಲ್ಲ ರಂಪಾಟ ಮಾಡಿದ ಜಗದೀಶ್ ಮತ್ತೆ ನಾರ್ಮಲ್ಗೆ ಬಂದಿದ್ದಾರೆ. ಹೌದು, ಬಿಗ್ ಬಾಸ್ ಕಾರ್ಯಕ್ರಮದ ಯಾವುದೇ ಆವೃತ್ತಿಯಲ್ಲಿ ಯಾವುದೇ ಸ್ಪರ್ಧಿಯು ಈ ರೀತಿಯ ಮಾತುಗಳನ್ನ ಆಡಿರ್ಲಿಲ್ಲ. ಅಷ್ಟು ಹೀನಾಯವಾಗಿ ಲಾಯರ್ ಜಗದೀಶ್ ಮಾತನಾಡಿದ್ರು. ಬಿಗ್ ಬಾಸ್ಗೆ ಬನ್ನಿ ಅಂತ ನೀವೇ ನನ್ನ ಬಳಿ ಮನವಿ ಮಾಡಿದ್ದು. ನಾನು ಬಂದು ನಿಮ್ಮನ್ನ ಕೇಳಿಲ್ಲ. ಬಿಗ್ ಬಾಸ್ಗೆ ಬಂದು ನಾನು ಹೆಸರು ಮಾಡಬೇಕಿಲ್ಲ. ನನ್ನಲ್ಲಿ ಎಷ್ಟು ಕೂದಲಿದ್ಯೋ ಅಷ್ಟು ಲಕ್ಷ ರೂಪಾಯಿ ಹಣ ನಾನು ನೋಡಿದ್ದೇನೆ. ಪ್ರತಿ ತಿಂಗಳು ನಮ್ಮ ಮನೆಯ ನಾಯಿಗೆ ನಾನು 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೇನೆ. ಆದ್ರೆ ದೌಲತ್ತು ತೋರಿಸಿಲ್ಲ. ಜನರ ನಡುವೆ ಒಬ್ಬನಾಗಿ ಇರೋಕೆ ಇಷ್ಟಪಡ್ತೇನೆ. ಆದ್ರೆ ಈ ಜನರು ನನಗೆ ಹೋಗಲೆ ಅಂತ ಹೇಳಿದ್ರು. ನಾನು ಇಂದಲ್ಲ ನಾಳೆ ಸಿಎಂ ಆಗುವವನು, ನನ್ನನ್ನ ತಡೆಯೋಕೆ ಆಗಲ್ಲ ಅಂತ ಮಾತನಾಡಿದ್ರು. ಇಷ್ಟೆಲ್ಲ ಕೂಗಾಡಿದ್ದನ್ನ ನೋಡಿ ಸಹ ಸ್ಪರ್ಧಿಗಳು ಸೈಲೆಂಟ್ ಆಗೇ ನೋಡಿದ್ರು. ಇವರಿಗೆ ಕೊಟ್ಟಿರುವ ಗೌರವವನ್ನ ಇವರೇ ಹಾಳು ಮಾಡ್ಕೊಂಡ್ರು ಅಂತ ಮಾತಾಡಿಕೊಂಡ್ರು. ಬಳಿಕ ತನ್ನ ತಪ್ಪಿನ ಅರಿವಾಗಿ ಎಲ್ಲರಿಗೂ ಕ್ಷಮೆ ಕೇಳಿದ್ದಾರೆ ಜಗದೀಶ್. ಹೌದು, ಮನೆಯವರ ಜೊತೆ ಸಿಕ್ಕಾಪಟ್ಟೆ ಕಿರಿಕ್ ಮಾಡಿಕೊಂಡಿದ್ರು ಜಗದೀಶ್. ಧನರಾಜ್ ಆಚಾರನ್ನ ತುಂಬಾ ಟಾರ್ಗೆಟ್ ಮಾಡಿದ್ರು. ಆದ್ರೆ ಮರುದಿನ ಬೆಳಗ್ಗೆ ನಾನು ಮಾಡಿದ್ದೆಲ್ಲ ಡ್ರಾಮಾ ಅಂತ ಹೇಳಿದ್ದಾರೆ. ಹೌದು, ನಾನು ಮಾಡಿದ ಡ್ರಾಮಾದಿಂದ ಬಿಗ್ ಬಾಸ್ಗೆ TRP ಚೆನ್ನಾಗೇ ಬಂದಿರುತ್ತೆ. ಬಿಗ್ ಬಾಸ್ ಫೇಮಸ್ ಆಗಿರುತ್ತೆ. ನಿಮ್ಮ ಕಡೆಯವರು ನನ್ನನ್ನ ಹೇಟ್ ಮಾಡಿ ನೋಡಿರ್ತಾರೆ, ನನ್ನ ಕಡೆಯವರು ನಿಮ್ಮನ್ನ ಹೇಟ್ ಮಾಡ್ತಿರ್ತಾರೆ. ಜನ ನಮ್ಮನ್ನ ನೋಡ್ಬೇಕು, ನಾವು ಫೇಮಸ್ ಆಗ್ಬೇಕು. ನೀನು ಎಲ್ಲರ ಪಾಲಿಗೂ ಹೀರೋ ಆದೆ, ಅದು ಬೇಕಿತ್ತು ಅಂತ ಧನರಾಜನ್ನ ಹಾಡಿ ಹೊಗಳಿದ್ದಾರೆ ಜಗದೀಶ್. ಒಟ್ಟಿನಲ್ಲಿ ನಿನ್ನೆ ಬಿಗ್ ಬಾಸ್ಗೆ ಚಾಲೆಂಜ್ ಹಾಕಿದ ಜಗದೀಶ್ ಅಬ್ಬರ ಒಂದೇ ಒಂದು ದಿನಕ್ಕೆ ಟೂಸ್ ಪಟಾಕಿಯಾಗಿದೆ. ನನ್ನ ತಂದೆ ತಾಯಿ ಜೊತೆ ಅಷ್ಟಾಗಿ ನಾನು ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗಿಲ್ಲ. ಆದ್ರೆ ಜಗಳದ ಸಮಯದಲ್ಲಿ ನಾನು ಒಬ್ಬನೇ ಡಿಫೆಂಡ್ ಮಾಡಿಕೊಂಡೆ ಅಂತ ಕಣ್ಣೀರಿಟ್ಟಿದ್ದಾರೆ ಜಗದೀಶ್. ಇನ್ನು ಈ ವಿಚಾರವಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಏನ್ ಹೇಳ್ತಾರೆ ಅಂತ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಇನ್ನು ನರಕ ನಿವಾಸಿಗಳು ಯಾರು ಸ್ವರ್ಗಕ್ಕೆ ಬರಬಾರ್ದೆಂಬುದನ್ನ ಕಾರಣ ಕೊಟ್ಟು ಹೇಳಿ ಅಂತ ಬಿಗ್ ಬಾಸ್ ಸ್ವರ್ಗ ನಿವಾಸಿಗಳಿಗೆ ಹೇಳಿದ್ರು. ಈ ವೇಳೆ ಕೆಲವರು ಚೈತ್ರಾ ಕುಂದಾಪುರ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ನರಕದಲ್ಲಿದ್ದುಕೊಂಡೇ ಆಕೆ ಸ್ವರ್ಗದವರಿಗೆ ನರಕ ತೋರಿಸಿದ್ದಾರೆ. ಆಕೆಯ ಮಾತುಗಾರಿಕೆ ನಮಗೆ ಕಿರಿಕಿರಿ ಅನ್ನಿಸುತ್ತಿದೆ ಅನ್ನೋ ಅರ್ಥದಲ್ಲೇ ಕೆಲವು ಸ್ಪರ್ಧಿಗಳು ಕಾರಣ ಕೊಟ್ಟಿದ್ದಾರೆ. ಇದಕ್ಕೆ ಚೈತ್ರಾ ಕುಂದಾಪುರ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ತಾನು ಆಟವನ್ನ ಆಡ್ತಿದ್ದೇನೆ, ನನ್ನ ದಾರಿ ಸರಿಯಾಗೇ ಇದೆ, ಎದುರಾಳಿ ತಪ್ಪು ಸಂದೇಶ ಬಿಟ್ರೆ ಸತ್ರು ಬಿಡಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭದಲ್ಲೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಮೊದಲ ವಾರದಲ್ಲೇ ಸ್ಪರ್ಧಿಗಳು ಕಿತ್ತಾಟ ಶುರು ಮಾಡ್ಕೊಂಡಿದ್ದಾರೆ. ಇದೀಗ ವೀಕ್ಷಕರು ಕೂಡ ಕಿಚ್ಚನ ಪಂಚಾಯಿತಿಗೆ ಕಾಯ್ತಾ ಇದ್ದಾರೆ. ನಮಸ್ಕಾರ.